ಬಟ್ ಇನ್ನೊಂದು ಏನಪ್ಪ ಅಂದ್ರೆ ಮಾನಸಿಕ ಹಳ್ಳಿ ಒಳಗೆ ಜಾಸ್ತಿ ಆಗುತ್ತೆ. ನಾವು ಹಳ್ಳಿ ಒಳಗೆ ಬೇಡ, ಮನೆ ಎಲ್ಲ ಹಳ್ಳಿ ಒಳಗಲ್ಲ. ನಮ್ಗೆ ನಾವು ಪಾಟೀಲ್ ಅಂದ್ರೆ ನಮ್ಮ ರೆಡ್ಡಿ ಬರ್ತೈತಿ, ಗೌಡ್ರಿಗೆ ಹಿಂಗೈತಿ, ಗೌಡ್ಸನಿಗೆ ಹಿಂಗಾಗೈತಿ ಅಂತೇಳಿ ಅದು 100% ಮಾನಸಿಕ ಕಡಿಮೆ ಮಾಡ್ಬೇಕಂತ ನಾನು ಸಿಟಿ ಬಂದು ಸೇರಿದ್ರು. ನಾನು ಮಂಜುಳಾ ಬಸವರಾಜ್ ಪಾಟೀಲ್ ಅಂತೇಳಿ, ಬಸವನ ಬಾಗೇವಾಡಿ ತಾಲೂಕು, ಬಿಜಾಪುರ ಡಿಸ್ಟಿಕ್ಕು, ಮಸೂತಿ ಗ್ರಾಮ ಅಂಥೇಳಿ. ನನಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆ ಅಂತೇಳಿ ನನಗೆ ಗೊತ್ತಾಗಿದೆ. ನಾನು ಅಲ್ಲಿ ಕೂಡ್ಗಿಯಲ್ಲಿ NTPCಯಲ್ಲಿ ಒಬ್ಬರು ಡಾಕ್ಟರ್ಸ್ ಅನ್ನೋರು ಭೇಟಿ ಕೊಟ್ವಿ. ಅವರು ನಮಗೆ ಹೇಳಿದರು, ನೀವು ಬೆಂಗಳೂರಲ್ಲಿ ಹೋಗಿ ಅಲ್ಲಿ ಕ್ಯಾನ್ಸರ್ ಹಾಸ್ಪಿಟ್ಲೇ ಭಾಳ ಚೆನ್ನಾಗಿದೆ ಅಂತ ಹೇಳಿದರು. ನಾವು ಬಂದು ಸಡನ್ಲಿ ಇಲ್ಲಿ ಆಸ್ಪತ್ರೆಯಲ್ಲಿ ಭೇಟಿ ಕೊಟ್ವಿ. ಶ್ರೀನಿವಾಸ್ ಸರ್ ಅನ್ನೋರು ನಮಗೆ ಭಾಳ ತುಂಬ ಹೆಲ್ಪ್ ಮಾಡಿದರು. ಸಡನ್ಲಿ ಬಂದು 2 ದಿನದಲ್ಲೇ ಸರ್ಜರಿ ಮಾಡಿ ಕೀಮೋಥೆರಪಿ ಕೊಟ್ಟು ಆಮೇಲೆ ರೇಡಿಯೇಷನ್ ಕೊಟ್ಟಿದ್ದಾರೆ. ನನಗೀಗ ತುಂಬ ಚೆನ್ನಾಗಿದೆ, ನನಗೆ ಯಾವುದೇ ರೀತಿಯಾದರೂ ತೊಂದರೆ ಇಲ್ಲ. 10 ವರ್ಷ ಆಗಿದೆ ಇದು ಸರ್ಜರಿಯಾಗಿ 10 ವರ್ಷ ಆಗಿದೆ ಸರ್. ಹಾಂ ಸರ್. ಮೊದಲನೇದಾಗಿ ನಿಮ್ಗೆ ಹೆಂಗೆ ಗೊತ್ತಾಯಿತು ನನಗೆ ಈ ಥರ ತೊಂದರೆ ಇದೆ ಅಂತ? ಹೆಂಗೆ ಪರೀಕ್ಷೆಗೆ ಹೆಂಗೆ? ಸರ್, ನನಗೆ ಎದೆಯಲ್ಲಿ ಒಂದು ಸ್ವಲ್ಪ ಸ್ನಾನ ಮಾಡೋ ಮುಂದೆ ಸೋಪಸಿ ಹಿಂಗೆ ಸ್ನಾನ ಮಾಡ್ತಿರ್ತೇವಲ್ಲ, ಅವಾಗೆ ಒಂದು ಚಿಕ್ಕ ಗುಳ್ಳಿ ಟೈಪ್ ಆಗಿದೆ ಸರ್. ಅದನ್ನು ನಾವು ಎಲ್ಲ ಥರ ನೋಡಿದೆ, ಕಡಿಮೆ ಅನ್ನಿಸ್ಲಿಲ್ಲ. ತ್ರಾಸು ಏನಾಗಿದ್ದಿಲ್ಲ ಸರ್. ನಾನು ಬಂದು ಬಾಗಲಕೋಟೆಯಲ್ಲಿ ಚೆಕಪ್ ಮಾಡಿಸಿದ್ವಿ, ಬ್ಲಡ್ ಟೆಸ್ಟಿಂಗ್ ಕೊಟ್ಟರು. ಅದು ರಿಪೋರ್ಟು ಕ್ಯಾನ್ಸರ್ ಅಂತೇಳಿ ಬಂದಿದೆ ಅಂತೆ. ನಮ್ಮ ಮನೆಯವರು ಮತ್ತು ಅಲ್ಲಿ ಇಲ್ಲಿ ಎಲ್ಲ ಭೇಟಿ ನೀಡಿ ಹೇಳಿದರು, ಹಿಂಗೆ ಬೆಂಗಳೂರಿಗೆ ಹೋಗ್ರಿ ನೀವು, ಅಲ್ಲಿ ಭಾಳ ಚಲೋ ಐತಿ ಅಂತಂದು. ಲೋಕಲ್ ಇಲ್ಲಿ ಅಷ್ಟೇನು ಸರಿ ಇಲ್ಲ ಅಂತ ಹೇಳಿದರು. ಆದರೆ ನಾವು ಇಲ್ಲಿ ಬೆಂಗಳೂರಲ್ಲಿ ಬಂದು ಸರ್ಜರಿ ಮಾಡಿಸ್ಕೊಂಡು ಕೀಮೋಥೆರಪಿ ತೊಗೊಂಡ್ವಿ, ಆಮೇಲೆ ರೇಡಿಯೇಷನ್ ತೊಗೊಂಡ್ವಿ. ಈಗೇನೈತಿ 6 ತಿಂಗಳಿಗೊಮ್ಮೆ ಚೆಕಪಿಗೆ ಬರ್ತಾಯಿದೆ. ನಿಮಗೆ ಮೊದಲನೇದಾಗಿ ಕ್ಯಾನ್ಸರ್ ಇದು ಅಂತ ಗೊತ್ತಾದಾಗ ಏನು ಅನ್ನಿಸ್ತು ನಿಮಗೆ? ಅಂದರೆ ಯಾವ ಥರ ನಿಮ್ಮ? ಸರ್, ನನಗೆ ಇದು ಆಗಿದೆ ಅಂತ ಆ್ಯಕ್ಚುಲಿ ಗೊತ್ತಾಗಲಿಲ್ಲ. ನಮ್ಮ ಮನೆಯವ್ರಿಗೆ ಗೊತ್ತಾಗಿದೆ, ಆದರೆ ಅವರು ನಮ್ಮ ಮನೆಯವ್ರು ನನಗೇನು ಹೇಳೇ ಇಲ್ಲ. ನಾನು ಅವ್ರಿಗೆ ಕೇಳಿದ್ನಿ, ಎಷ್ಟು ದೂರ ನಾನು ಬೆಂಗಳೂರಿಗೆ ಹೋಗೋದು ಅವಶ್ಯಕತೆ ಇಲ್ಲ, ಇಲ್ಲೇ ಬಿಜಾಪುರದಾಗ ಇಲ್ಲೇ ಎಲ್ಲಾರ ಮಾಡಿಸೋನು ಅಂತ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ. ಅವರು ನನಗೆ ಇಲ್ಲ, ನಾನೆಲ್ಲ ಸುಮ್ಮಿರು, ನಾನೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತಂದರು. ಬಂದು ಇಲ್ಲಿ ಆಸ್ಪತ್ರೆಯಲ್ಲಿ ಬೋರ್ಡ್ ನೋಡಿದ ಮೇಲೆ ನನಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾಯ್ತು ಸರ್. ಏನು ಅನ್ನಿಸ್ತು ನಿಮಗೆ? ಫೀಲಿಂಗ್ ಏನು ಮಾಡ್ಕೊಂಡೆ ಸರ್, ಮತ್ತೇನು ಮಾಡೋಕ್ಕಾಗಲ್ಲ, ಬಂದಿದೆ ಅಂತೇಳಿ ನಾನು ಅನುಭವಿಸೋಕ್ಕೆ ರೆಡಿ ಆಗಿಬಿಟ್ಟಿದ್ದೀನಿ. ಹಾಂ ಸರ್. ಓಕೆ, ಈಗ ನಿಮಗೆ ಗೊತ್ತಾಯ್ತಲ್ಲ ಸರ್, ಮೊದಲನೇದಾಗಿ ಡಾಕ್ಟ್ರುಗಳು ಹೇಳಿದ್ರು ಈ ಥರ ಮೇಡಮ್ಗೆ ಕ್ಯಾನ್ಸರ್ ಇದೆ, ಪರೀಕ್ಷೆ ಮಾಡಿಸಿದ್ರು. ನಿಮಗೆ ಅವಾಗ ಏನಾದರೂ ಒಂಥರ ಟೆನ್ಷನ್, ಭಯಂಕರ ಟೆನ್ಷನ್ ಆಯಿತು ಅವಾಗ. ಅದು ಇನ್ನೂ ಸಣ್ಣ ವಯಸ್ಸಲ್ಲ, ಮಕ್ಕಳು ಸಣ್ಣವ್ರು ಇನ್ನೂ. ಮಗಳೆಷ್ಟು 5-6 ವರ್ಷ, ಮಗ 8-9 ವರ್ಷ. ಮತ್ತು ಮನ್ಯಾಗ ಇವ್ರು ಬಿಟ್ಟರೆ ಮನ್ಯಾಗ ಕೆಲಸ ಮಾಡೋರಿಲ್ಲ. ನಮ್ಮ ತಾಯಿಯವರು, ಅವರು BP ಶುಗರ್ ಪೇಷಂಟು. ಹೆಂಗಪ್ಪ ಇದು ಜೀವನ? ಯಾಕಂದ್ರೆ ನಮಗೂ ಫಸ್ಟ್ ಅನುಭವ ಅಲ್ಲ. ಒಂಥರ ನರ್ವಸ್ ಮನುಷ್ಯ ಆಗಿತ್ತು ಅವಾಗ. ಆಮೇಲೆ ಇಲ್ಲಿ ಬಂದು ನಾವು ಇಲ್ಲಿ ಹಾಸ್ಪಿಟ್ಲ ಮುಸ್ಕಿನ್ ಲ್ಯಾಬಲ್ಲಿ ಫಸ್ಟ್ ಅಲ್ಲಿ ನಮ್ಮ ಕಜಿನ್ ಬ್ರದರ್ ಒಬ್ಬವನು, ಅವ್ರ ಮಮ್ಮಿಗೆ ಆಗಿತ್ತು. ಅವರು ಮಮ್ಮಿಗೆ ಆದ ಕೂಡಲೇ ಅವರು ಅದು ಯಾವುದೇ ಥರ ಗಂಟಿರಲಿ ಅದನ್ನ ಅಂತಿ ನೋಡೋಣ, ಅದೇ ಇದು ಕ್ಯಾನ್ಸರ್ ಅಂತ ಇನ್ನೂ ಮಾಡೋಕ್ಕಾಗಲ್ಲ, ಮೊದಲು ಅದನ್ನ ಚೆಕ್ ಮಾಡೋಕ್ಕೆ ಮುಸ್ಕಿನ್ ಲ್ಯಾಬ್ ಬಾಗಲಕೋಟೆಯಲ್ಲಿ. ಅವನು ನಮ್ಮ ಕಜಿನ್ ಬ್ರದರ್ ಅವಾಗ ಏನಂದ್ರೆ ಬಾವಿ ಹಾಸ್ಪಿಟ್ಲೊಳಗೆ ಅವನಲ್ಲಿ ಮೆಡಿಕಲ್ ಔಷಧ ಅಂಗಡಿ ಹಾಕೊಂಡು ಇದ್ದ. ಅವ್ರ ಮಿಸ್ಸಸ್ಗೆ ಅವ್ರ ಮಮ್ಮಿಗೆ ಆಗಿದ್ದು ಗೊತ್ತಿತ್ತು ನಮಗೆ. ಅವ ಇಲ್ಲಿ ಬೇಡ, ಚೆಕ್ ಮಾಡಿಸ್ನು ಸರಿ ಅನ್ನಿಸ್ತು, ನೀ ಇಲ್ಲಿ ಮಾಡ್ಸೋಕೋಬೇಡ, ಯಾಕಂದ್ರೆ ಬಾಗಲಕೋಟೆಯಲ್ಲಿ ಮಾಡಿದ್ದಕ್ಕೆ ಸ್ವಲ್ಪ ಜಾಸ್ತಿ ತ್ರಾಸಾಗಿತ್ತು ಮಮ್ಮಿಗೆ. ಇಲ್ಲಿ ಬೇಡ, ನೀನು ಬೇರೆ ಕಡೆ ಹುಬ್ಳಿಯಲ್ಲಿ ಬೆಂಗಳೂರು ಚಲೋ ಡಾಕ್ಟ್ರದಲ್ಲಿ ಹೋಗಿ ಮಾಡಿಸೋಮ್ಮ ಅನ್ನಂದ್ರೆ. ಆಮೇಲೆ ನಾವೇನು ಮಾಡಿದೆವು, ಅದನ್ನ ಫಸ್ಟ್ ತಗೊಂಡ್ರು ಒಳಗಿಂದ ಪಂಚವರು ತೆಗೆದು ಮುಂದೆ ರಿಪೋರ್ಟ್ ಅದು ನೆಗೆಟಿವ್ ಬರಲ್ಲ, ಪಾಸಿಟಿವ್ನೇ ಬಂತ. ಪಾಸಿಟಿವ್ ಬರೋಣ ಮುಂದೆ ನಮ್ಮ ಮನೆ ಏನಪ್ಪ ಅಂದ್ರೆ ಒಂದು ಹಬ್ಬ ಇತ್ತು, ಮಹಾನವಮಿ. ನಾವು 9 ದಿವಸ ದೀಪ ಹಾಕ್ತೇವೆ, ಅದೇ ಟೈಮ್ಗೆ ಆಗಿರೋದು. ಮುಂದೆ ಮತ್ತು ದೀಪಾವಳಿ ಬಂತು. ನಮ್ಮ ಊರಲ್ಲಿ ನಮ್ಮದು ಗೌಡ್ರ ಹಬ್ಬ ಅಂತ ದೊಡ್ಡ ಪ್ರಮಾಣ ಮಾಡ್ತೇವೆ. ಮತ್ತು ಇವಾಗ ಹಾಸ್ಪಿಟ್ಲಿಗೆ ಬಂದಂದ್ರೆ ಯಾವಾಗ ಎಷ್ಟು ದಿವಸಕ್ಕೆ ಟ್ರೀಟ್ಮೆಂಟ್ ಮುಗಿತದೆ ಗೊತ್ತಿಲ್ಲ. ಹಬ್ಬ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ 1 ತಿಂಗಳು ಲೇಟ್ ಮಾಡಿ ಬಂದಿರೋದು. ಅಲ್ಲಿ ಲೋಕಲ್ ಏನೈತಿ ನಮ್ಮ ಜಮೀನು NTPC ಹೋಗಿದ್ದು. ಆ ಟೈಮ್ನ ಹಿಂಗೆ ನಮ್ಮ ಮಂದಿ ಒಳಗಿನ ಅಂತಮ್ಮರ ಬಗ್ಗೆ ಒಬ್ಬರು NTPC ಒಳಗೆ ಹಿಂಗೆ ಇದ್ರ ಬಗ್ಗೆ ಒಂದು ಟ್ರೀಟ್ಮೆಂಟದ ಬಗ್ಗೆ ಹೇಳ್ತಾರೆ, ಹೋಗೋಣ ಅಲ್ಲಿ ಚೆಕ್ ಮಾಡ್ಸೋಕೆ ಹೋಗಿದ್ವಿ.
ಇದು ಪಾಸಿಟಿವ್ ಬಂದಿದ್ದು ರಿಪೋರ್ಟ್ ತೊಗೊಂಡು. ಇನ್ನೂ ಒಂದು ಬಾಗಲಕೋಟೆಯಲ್ಲಿ ಮತ್ತೆ ನನಗೆ ಅದು ಇನ್ನೊಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳೋ ಸಲುವಾಗಿ ನಾನೇನು ಮಾಡಿದೆ, ಬಿಜಾಪುರ ಕರಿಗೌಡ ಲ್ಯಾಬಿಗೆ ಹೋದೆ. ನಮ್ಮ ಡಿಸ್ಟಿಕ್ ಅದ, ಬಟ್ ನಮ್ಮ ಬ್ರದರ್ ಹೇಳಿ ನಾವು ಬಾಗಲಕೋಟೆ ಬಂದ್ಸೇಕು. ಅಲ್ಲಿನೂ ಸೇಮ್ ರಿಪೋರ್ಟ್ ಬಂತು. ಬೇಡ ಏನಂತೇಳಿ ಹಬ್ಬ ಮಾಡ್ಕೊಂಡು ಬಂದು ಅಲ್ಲಿ NTPC ಬೇರೆ ಒಂದು ಲೆಟರ್ ತೊಗೊಂಡು ಅಷ್ಟೊತ್ತನಕ್ಕೆ ಇಲ್ಲಿ ಈ ಸರ್ ಶ್ರೀನಾಥ್ ಸರ ಮತ್ತು ಶಶಿರೇಖಾ ಮೇಡಮು, ಲತಾ ಮೇಡಮು ಇವರೆಲ್ಲ ಏನು ಮಾಡಿದ್ರು ಅಂದರೆ ಅಲ್ಲಿ ಒಂದು ವಿಸಿಟ್ ಕೊಟ್ಟೋಗಿದ್ರು. ನಮ್ಮಲ್ಲಿ ಇಂಥ ಹಾಸ್ಪಿಟ್ಲ್ ಇದೆ, ಚೆನ್ನಾಗಿ ಟ್ರೀಟ್ಮೆಂಟ್ ಇದೆ, ಯಾವ ಇದ್ದು ಪೇಷಂಟ್ ಕಳಿಸ್ಕೊಡ್ರಿ, ಡಿಸ್ಕೌಂಟ್ ಏನೋ ಅವ್ರವ್ರು ಏನೋ ಮಾತಾಡಿರ್ಬೋದು. ಅದಕ್ಕೆ ನಮ್ಗೆ ಏನೋ ಅಲ್ಲಿಂದ ಸ್ವಲ್ಪ ಮೆಡಿಸನ್ಸ್ ಏನೋ ಇಲ್ಲಿ ಏನೋ ಸ್ಪಾನ್ಸರ್ಡ್ ಮಾಡಿದ್ರು, ಮೆಡಿಸನ್ ಫ್ರೀ ಕೊಟ್ಟಿರೋ ಗೊತ್ತಾ, ಅದಕ್ಕೆ ನಮ್ಗೆ ಸ್ವಲ್ಪ ಡಿಸ್ಕೌಂಟ್ ಇತ್ತು. ಸರ್ಜರಿ ಎಲ್ಲ ಸ್ವಲ್ಪ ಫ್ರೀ ಮಾಡಿದ್ರು, ಒಂದು ಸ್ವಲ್ಪ ಅಮೌಂಟ್ ಖರ್ಚ್ಕೊಂಡ್ರು, ಸರ್ಜರಿ ಫ್ರೀ ಆಯಿತು. ಆಮೇಲೆ ಉಳ್ಕಿದ ಮೆಡಿಸಿನ್ ಒಳಗೆ ಒಂದು 60% ನಾವು ಹ್ಯಾಂಡ್ ಓವರ್ ಮಾಡೋ 40% ಡಿಸ್ಕೌಂಟ್ ಆಗುತ್ತೆ. ಹೀಗಾಗಿ ಇಲ್ಲಿ ಬಂದಿಂದ ಅನುಕೂಲ ಆಯಿತು. ಈಗ ಹೇಳಿದ್ರು ಅವ್ರಿಗೂ ಟೆನ್ಷನ್ ಆಗಿತ್ತು, ನೀವು ಬಂದಾಗೇನೋ ಆಯಿತು ಪರವಾಗಿಲ್ಲ ಏನೋ ಬಂದಿದೆ ಸೇರಿಸ್ಕೊಳ್ಳೋಣ ಅಂತ. ಆ ಟ್ರೀಟ್ಮೆಂಟ್ ಪ್ರೋಸೆಸ್ ಆಗಬೇಕಾದ್ರೆ ಅಂದರೆ ನಿಮಗೆ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಆ ಕಡೆ ಮಕ್ಕಳನ್ನ ಬಿಟ್ಟು ಬರಬೇಕು, ಇಲ್ಲೊಂದು ಸ್ವಲ್ಪ ದಿನ ಇರಬೇಕಾಗಿರೋ ಪರಿಸ್ಥಿತಿ. ಆ ಟೈಮಲ್ಲಿ ನೀವು ಯಾವ ಥರ ಗಟ್ಟಿ ಮನಸ್ಸು ಮಾಡಿಕೊಂಡು ಯಾವ ಥರ ನೀವು? ಸರ್, ನಮ್ಮ ಮನಸ್ಸಿಗೆ ನಮಗೆ ಹೇಳಬೇಕಂದ್ರೆ ತುಂಬಾ ಕಷ್ಟ ಆಗಿತ್ತು. ನಾನೆಲ್ಲ ಡಾಕ್ಟ್ರ್ ಮುಂದೆ ಅತ್ತೆ ಅವ್ರನ್ನ ನೋಡೋಣ ಗೊತ್ತಾಯಿತು ನನಗೆ, ನನಗಿಂತ ಕ್ಯಾನ್ಸರ್ ಆಗಿದೆ, ನನ್ನ ಮಗಳು ಇನ್ನೂ ಸಾಂದಿದೆ. ಒಂದು ಹಾಸ್ಟೆಲ್ನೇ ಬಿಟ್ಟು ಬಂದಿದ್ದೆ ಸರ್ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಮಗನ. ಅದು ಇವನ್ ಅಂದ್ರೆ 2ನೇ ಕ್ಲಾಸ್ 3ನೇ ಕ್ಲಾಸ್ ಓದ್ತಿರ್ಬೇಕು ಅವಾಗ ಬಿಟ್ಟು ಬಂದಿದ್ನಿ. ನನಗೊಂಥರ ಫೀಲಿಂಗ್ ಆಗಿಬಿಡ್ತು, ಏನಪ್ಪ ಮಾಡೋಳಗೆ ಹೋಗ್ಬಿಟ್ರೆ ನನ್ನ ಮಕ್ಕಳ ಗತಿ ಏನು, ಹಿಂಗೆಲ್ಲ ವಿಚಾರ ಮಾಡಿದೆ. ನಮ್ಮ ಮನೆಯವರು ನಾವು ಭಾಳ ಕ್ಲೋಸ್, ಒಟ್ಟು ಯಾವುದೇ ಥರ ವೈಮನಸ್ಸಿಲ್ಲ ಏನಿಲ್ಲ. ಈ ಥರ ಇದ್ದೇವೆ ಸರ್. ಬಿಟ್ಟು ಹೋದರೆ ಒಂಥರ ವಿಚಾರ, ಏನೋ ಒಂಥರ ಹೆಂಗಪ್ಪ ಜೀವನ ಮಾಡೋದು ಅಂಥೇಳಿ ಭಾಳ ಫೀಲಿಂಗ್ ಆಯ್ತು ಸರ್. ಆದರೂ ಧೈರ್ಯ ಮಾಡಿದೆ, ಮನಸ್ಸಿನಾಗ ಇಟ್ಕೊಂಡ್ರೆ ಮತ್ತೇನೋ ಒಂದು ಆಗ್ಬೋದು, ಗಟ್ಟಿ ಧೈರ್ಯ ಮಾಡೋನು ಅನುಭವಿಸೋನು ಅಂಥೇಳಿ ಧೈರ್ಯ ಮಾಡಿ ಅನುಭವಿಸ್ತೀನಿ ಸರ್. ನಿಮ್ಮ ಧೈರ್ಯಕ್ಕೆ ಮೆಚ್ಚಬೇಕು. ಓಕೆ ಸರ್. ಟ್ರೀಟ್ಮೆಂಟ್ ಈ ಕೀಮೋಥೆರಪಿ ಅಥವಾ ರೇಡಿಯೇಷನ್ ಅಥವಾ ಸರ್ಜರಿ ಅಂತ ಮಾಡಿದಾಗ ಹಾಂ ಸರ್, ಅವಾಗ ನಿಮಗೆ ಒಂದು ಸ್ವಲ್ಪ ಏನಾದರೂ ಧೈರ್ಯ ಕೆಡೋದು ಅಥವಾ ಧೈರ್ಯ ತಗೊಳ್ಳೋದಕ್ಕೆ ಏನು ಮಾಡಿದ್ರಿ ನೀವು? ಧೈರ್ಯ ಅಂದ್ರೆ ನಮ್ಮ ಮನೆಯವರೇ ಭಾರಿ ಫೋರ್ಸೇಬಲ್ ಸರ್. ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ದೇವ್ರಿದ್ದಂಗೆ ಸರ್. ಅವರೇ ನನಗೆ ಯಾವ ತೊಂದರೆ ಟೆನ್ಷನ್ನು ಕೊಟ್ಟಿಲ್ಲ. ಆಮೇಲೆ ನಾನು ಏನಾರ ಟೆನ್ಷನ್ ತೊಗೊಂಡ್ರು ಮಾನಸಿಕ ಮಾಡ್ಕೊಳಕ್ಕೆ ಹೋಗ್ಬೇಡ, ನಾನು ಎಷ್ಟೇ ಬರಲಿ ನಾನು ನಿನಗೆ ತೋರಿಸಿ ಆರಾಮ ಮಾಡ್ತೀನಿ ಅಂತೇಳಿ ನಮ್ಮ ಮನೆಯವರು ನನಗೆ ಹೆಲ್ಪ್ ಮಾಡಿದ್ದಾರೆ ಸರ್. ದೈವಾಗ್ಲು ಭಾಳ ಹೆಮ್ಮೆ ಪಡ್ಬೇಕು ಸರ್ ನಾನು. ಓಕೆ ಸರ್. ನಿಮ್ಮ ಮನೆಯವರು ನಿಮಗೆ ಹೆಲ್ಪ್ ಮಾಡಿದ್ದಾರೆ, ದೇವ್ರಿದ್ದಂಗೆ ಸರ್. ದೇವರಿದ್ದಾರೆ. ಓಕೆ ಸರ್. ಇದೇ ಥರ ಪ್ರೋಸೆಸ್ ಆಗಬೇಕಾದ್ರೆ ನಿಮಗೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಅಂದರೆ ಹಾಸ್ಪಿಟ್ಲಲ್ಲಿ ಇಲ್ಲಿನ ಸ್ಟಾಫ್ ಆಗಿರ್ಬೋದು ಅಥವಾ ವೈದ್ಯರಾಗಿರ್ಬೋದು, ಅವರು ಯಾವ ಥರ ನಿಮ್ಮನ್ನ ಮೋಟಿವೇಟ್ ಮಾಡ್ತಿದ್ರು ಈ ಪ್ರೋಸೆಸ್? ದೇವ್ರಂತ ಸರಿ ಎಲ್ಲ ತಮ್ಮ ಇದ್ರಂತನೇ ನೋಡ್ಕೊಂಡು ಹೋಗಿದ್ದಾರೆ ಸರ್. ಭಾಳ ಕಾಳಜಿ ವಹಿಸ್ಯಾರ ಸರ್. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಬಂದು ಭಾಳ ದಿನ ಏನು ನನಗೇನು ಭಾಳ ಇಲ್ಲಿ ಸ್ಟಾಪ್ ಮಾಡಿಸ್ಕೊಂಡಿಲ್ಲ ಏನಿಲ್ಲ. ಬಂದು 2 ದಿವಸಲೇ ಸರ್ಜರಿ ಮಾಡಿದರು. ಆಮೇಲೆ ಕಿಮೋಥೆರಪಿ ಕೊಡು ನಮ್ಮ ನೀ ಏನು ವರಿ ಮಾಡ್ಕೋಬೇಡ, ಆರಾಮಾಗ್ತದೆ, ಇನ್ನೂ ಸ್ಟಾರ್ಟಿಂಗ್ ಇದೆ ಅಂತ ಹೇಳಿ ಶ್ರೀನಾಥ್ ಅವರು ಧೈರ್ಯ ತುಂಬಿದ್ದಾರೆ ಸರ್. ಹಾಂ ಸರ್. ಇವಾಗ ನೀವು ಈ ಥರ ಧೈರ್ಯ ತುಂಬೋದು ಎಲ್ಲ ಪ್ರೋಸೆಸ್ ಮಾಡ್ತಿದ್ದಾಗ ಹೇಳಿದ್ರಿ, ಈಗ ಡಾಕ್ಟರ್ಗಳಾಗಿರ್ಬೋದು ಸ್ಟಾಫ್ ಆಗಿರ್ಬೋದು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅಂತ. ಈ ಥರ ಮಾಡಬೇಕಾದ್ರೆ ನಿಮಗೆ ಸಪೋರ್ಟಿವ್ ಆಗಿ ತುಂಬ ಸ್ಟ್ರಾಂಗ್, ನಾನು ಇಂಥವ್ರನ್ನ ನಂಬಿಟ್ಟೆ, ನಾನು ಅದಕ್ಕೆ ಇವತ್ತು ಸ್ಟ್ರಾಂಗ್ ಆಗಿ ನಾನು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ ಅಂತಿದ್ದು ಯಾರ ಬಗ್ಗೆ ಅನ್ನಿಸ್ತೀನಿ? ಸರ್ ಡಾಕ್ಟರ್ಸು ಹೆಮ್ಮೆ ಪಡ್ತೀನಿ, ನಾನು ನಮ್ಮ ಮನೆಯವ್ರಿಗೆ ಬಗ್ಗೆನೂ ಹೆಮ್ಮೆ ಪಡ್ತೀನಿ ಸರ್. ಏನೇ ಬರಲಿ ನಾವು ಗಟ್ಟಿ ಧೈರ್ಯ ಮಾಡಿ ಮಾಡೋಣ ನಡೆಸೋಣ ಅಂತೇಳಿ. ಆಮೇಲೆ ಲತಾ ಮೇಡಮ್, ಶಶಿರೇಖಾ ಮೇಡಮ್ ಭಾಳ ಹೆಲ್ಪ್, ಏನಾಗಲ್ಲ ಆರಾಮಾಕಿರಿ, ಭಾಳ ಸಣ್ಣದಿದೆ ಇನ್ನು, ಇವಾಗ ದೊಡ್ಡ ನಿಮ್ಗೆ ಸಡನ್ಲಿ ಆಗಿದೆ, ಸ್ಟೇಜ್ ಕಡಿಮೆ ಇದೆ, ನೀ ಆರಾಮಾಕಿದಿ, ನೀ ಏನು ಟೆನ್ಷನ್ ತೊಗೋಬೇಡ, ಸರಿಯಾಗಿ ಊಟ ಮಾಡು, ಸರಿಯಾಗಿ ಇದನ್ನು ಮಾಡ್ಕೋ, ಒಟ್ಟು ಟೈಮ್ ಟು ಟೈಮ್ ಬಂದು ಚೆಕಪ್ ಮಾಡಿಸ್ಕೊಂಡು ಹೋಗ್ರಿ ಅಂಥೇಳಿ ಭಾಳ ಹೆಲ್ಪ್ ಮಾಡಿದ್ದಾರೆ ಸರ್. ಡಾಕ್ಟರ್ಗಳದ್ದು ಒಂದು ಕಡೆ ಹೆಲ್ಪ್ ಆಯ್ತು, ಫ್ಯಾಮಿಲಿ ಫ್ರೆಂಡ್ಸು ಅಲ್ಲಿ ಹೆಂಗಿತ್ತು ನಿಮಗೆ? ನಿಮ್ಗೆ ಕ್ಯಾನ್ಸರ್ ಆಗಿದೆ ಅಂದಿದ ತಕ್ಷಣ ನಿಮ್ಮನ್ನು ನೋಡೋ ರೀತಿ ಹೋದಲ್ಲಿ ನಮಗೆ ಆ ಥರ ಯಾರು ಏನೂ ನೋಡಿಲ್ಲ ಸರ್. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಾನೇ ನಮ್ಮ ಮನೆಯ ಫೀಲಿಂಗ್ ಮಾಡಿಕೊಂಡು ನನಗೆ ನಮ್ಮ ಜೋಡಿ ಇದನ್ನು ಮಾಡಬೇಡ್ರಿ, ನನ್ನ ತಾಟ ಅದು ಏನು ಮುಟ್ಟಕ್ಕೆ ಹೋಗ್ಬೇಡ್ರಿ ಅಂತಂದ್ರೆ ನಮ್ಮ ಮನೆಯವ್ರು ಆ ಥರ ಏನೂ ಆಗಲ್ಲ, ನೀ ಏನೋ ಅದನ್ನು ವರಿ ಮಾಡ್ಕೊಳಕ್ಕೆ ಹೋಗಬೇಡ ಅಂಥೇಳಿ ನನಗೆ ಸರಿಯಾಗಿ ಇದನ್ನು ಧೈರ್ಯ ತುಂಬಿದ್ದಾರೆ ಸರ್. ನಿಮ್ಮ ಸಂಬಂಧಿಕರು ಎಲ್ಲ ನಾರ್ಮಲ್ ಆಗಿದ್ದಾರೆ ಸರ್, ಏನು ಆ ಥರ ನೋಡಿಲ್ಲ ಸರ್. ಇವಾಗ ನೀವು ಈ ಥರ ಕ್ಯಾನ್ಸರ್ ಇದಾಗ್ತಿದ್ದೀರಾ,
ಇವಾಗ ನಿಮಗೆ ರಿಕವರ್ ಆಗಿದ್ದೀರಾ ಅಂತ ಗೊತ್ತಾಯ್ತು. ಹಾಂ ಸರ್. ರಿಕವರ್ ಆದ್ಮೇಲೆ ನೀವು ಯಾವ ತರ ನಿಮ್ಮ ಜೀವನ ಶೈಲಿನ ಅಂದ್ರೆ ನೀವು ಇವಾಗಿನ ಸ್ಟೈಲ್ ಹೆಂಗಿದೆ? ನಿಮ್ಮ ಊಟ ತಿಂಡಿದಾಗ್ಬೋದು ಅಥವಾ ನನ್ನ ಜೀವನ ಶೈಲಿ ಅಂದ್ರೆ ನಾನು ಆರಾಮಾಗಿದ್ದೀನಿ, ಇನ್ಮ್ಯಾಗಾದರೂ ಆರಾಮಾಗ್ತೀನಿ, ನಾ ಧೈರ್ಯ ತುಂಬ್ಕೊಂಡು ನನಗೆ ದೇವ್ರ ಮೇಲೆ ಭಾರ ಹಾಕಿ ನಾವು ಹೊಂಟಿದ್ದೀನಿ ಸರ್. ಇವಾಗ ಸರಿಯಾಗಿ ಟೈಮ್ ಟು ಹಾಂ ಸ್ಟೇಟ್ಮೆಂಟ್ ತೊಗೊತಾ ಇದ್ದೀನಿ ಸರಿಯಾಗಿ, ಕೆಲಸ ಆಮೇಲೆ ಊಟ. ನಾ ಟೆನ್ಷನ್ ತೊಗೊಂಡ್ರೆ ನನ್ನ ಮಕ್ಕಳಿಗೆ ಕಷ್ಟ, ನನ್ನ ಗಂಡಗೂ ಕಷ್ಟ ಸರ್. ಅದ ಧೈರ್ಯದ ಮೇಲೆ ನಾನು ಟೆನ್ಷನ್ ತೊಗೋಬಾರ್ದು ಅಂತೇಳಿ ಒಟ್ಟು ಕೆಲಸದ ಮೇಲೇ ಜಾಸ್ತಿ ಡಿಪೆಂಡ್ ಆಗಿರ್ತೀನಿ ಸರ್. ಮಾಮೂಲಿ ಹೆಂಗೆ ಜೀವನ ಮಾಡ್ತಿದ್ದೆ ಆ ಥರನೇ ಮಾಡ್ತೀನಿ. ಹಾಂ ಆ ಥರನೇ ಮಾಡ್ತಾ ಇದ್ದೀನಿ ಸರ್. ಸರ್ ಮೇಡಮ್ ಹೇಳಿದ್ರು ಅವರೇನೋ ನಿಮ್ಮ ಮೇಲೆ ಡಿಪೆಂಡ್ ಆದರು, ನೀವೇ ದೇವರು, ಡಾಕ್ಟರ್ಗಳ ದೇವರು, ಎಲ್ಲ ಸಂಬಂಧಿಕರು ಎಲ್ಲ ಸಹಕಾರ ಕೊಟ್ಟರು. ಅವ್ರಿಗೆ ಟ್ರೀಟ್ಮೆಂಟ್ ಆಗಬೇಕಾದ್ರೆ ಜೊತೆಯಲ್ಲಿರೋರ್ಗೂ ಒಂದು ರೀತಿಯಾದ ಒಂದು ಭಯ ಅಥವಾ ಒಂದು ಏನೋ ಒಂದು ಮುಜುಗರ ಇರುತ್ತೆ. ನೀವು ಯಾವ ಥರ ನಿಭಾಯಿಸಿದ್ರಿ ಆ ಒಂದು ಟೈಮಲ್ಲಿ? ಅದು ಏನಾಯ್ತಂದ್ರೆ ಇಲ್ಲಿ ಬಂದ ಕೂಡಲೇ ಅವ್ರಿಗೆ ಈ ಫಸ್ಟ್ ಹಾಸ್ಪಿಟ್ಲ್ ಬಂದಾಗ ಇದೇ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಗೊತ್ತಿಲ್ಲ ಅವ್ರಿಗೆ. ಬಂದ ಕೂಡಲೇ ನಾನು ಆಮೇಲೆ ಏನಂತಂದ್ರೆ ಸರ್ಜರಿ ಆದಮೇಲೆ ಆಜು ಬಾಜು ಇರ್ತವೆ ಪೇಷಂಟ್ಗಳು, ಜನರಲ್ ವಾರ್ಡಿಗೆ ಹಾಕಿರ್ತೇವೆ. ಆವಾಗ ಇವ್ರಿಗೇನು ಹೇಳಿದೆ ನಾನು, ನೋಡು ಮಗ್ಳು ಅವ್ರು ಇಷ್ಟು ವರ್ಷ ಆಗೈತಿ ಅವ್ರು ಆರಾಮದಾರ, ಏನು ತೊಂದರೆ ಆಗಿಲ್ಲ, ಅವ್ರಿಗತ್ತೆ ನಿಂದು ಆರಾಮಾಗತ್ತೆ ಅಂತ ನಾನು ಎಲ್ಲ ಧೈರ್ಯ ಹೇಳಿ ನೀವು ಈ ತರ ಓಡಾಡ್ಕೊಂಡು ಇರುವಂತ ಧೈರ್ಯ ಹೇಳ್ಕೊಂಡಿದ್ರಿ. ಫುಲ್ ಹೇಳಿ ಒಂದ್ ಕಡೆ ಮೇಡಮ್ ನೋಡ್ಕೋಬೇಕು, ಒಂದ್ ಕಡೆ ಮತ್ತು ಹಿಂಗೆ ಇನ್ನೊಂದು ಸೆಂಟರ್ ಮಗುನ ಒಳಗಡೆ ಬಿಡಲ್ಲ ಇಲ್ಲಿ ಹಾಸ್ಪಿಟ್ಲ್. ಇವಾಗೇನು 10 years ಬ್ಯಾಕ್ ಹಿಂದುಗಡೆ ಅವಾಗ ನಾವು ಬಂದಾಗ ಇದು 3 ಅಂತಸ್ತಿತ್ತು ಬಿಲ್ಡಿಂಗ್, ಇನ್ನೂ ವರ್ಕ್ ನಡೀತಾ ಇದ್ದು, ಲಿಫ್ಟ್ ಇದ್ದಿದ್ದಿಲ್ಲ. 3rd floor ಬಂದೂ ನಾವು ಮೆಟ್ಲು ಹತ್ತೆ ಬರ್ಬೇಕಾಗಿತ್ತು. ಮಗಳು ಸಣ್ಣದಿದ್ದಾಗ ಏನಾಗ್ತಿದ್ದು, ನಾನು ಅಲ್ಲಿ ಕ್ಯಾಂಟೀನಲ್ಲಿ ಪರಿಚಯ ಮಾಡ್ಕೊಂಡಿದ್ದೆ. ಕ್ಯಾಂಟೀನಲ್ಲಿ ಮಗನ ಕುಂದಿಸೋದು, ಒಂದು ಕಡೆ ಬಂದು ಇಲ್ಲಿ ಬರೋದು, ಇವ್ರ ಕಡೆ ನೋಡಿಕೊಂಡು ಮತ್ತು ಇವ್ರಿಗೆ ಸಮಾನ ಮಾಡಿ ಮತ್ತು ತಳಗೆ ಮಗಳು ಬಳಿ ಹೋಗೋದು. ಹಿಂಗೆ ಸ್ವಲ್ಪ ತ್ರಾಸ ಆಗೈತೆ ಅವಾಗ, ಯಾಕಂದ್ರೆ ಲಿಫ್ಟ್ ಇಲ್ಲ. ಮತ್ತು ಒಂದೇದು ರಾತ್ರಿ ಮಗಳನ್ನ ಒಳಗೆ ಬಿಡ್ಲಾಕೆ ಏನು ಮಾಡ್ತಿದ್ನಿ ಅಂದರೆ ಚಾದರ ಶಲ್ಯ ಹಾಕೊಂಬಂದು ರಾತ್ರಿ ಕಂಡು ಮಗಳು ಮಣಗಿಸ್ತಿದ್ದೆ. ಮತ್ತು ಬೆಳಗ್ಗೆ ಮಾತು ಪ್ರಾಸನ ಸರ್. ಡಾಕ್ಟರ್ಸ್ ಎಲ್ಲ ಬಂದರೆ ಕಾಟದ ಬಡ್ಡೆ ಮಲಗಿಸ್ತಿದ್ದೆ ಸರ್ ನನ್ನ ಮಗಳನ್ನೇ. ಅವರು ನಮ್ಮ ಒಳ್ಳೇದಕ್ಕೆ, ಬಟ್ ನಮ್ಮ ಮನೆಯಲ್ಲಿ ಸಿಸ್ಟಮ್ ಮನ್ಯಾಗ ಮಕ್ಕಳು ಜೋಪಾನ ಮಾಡೋರು ಬೇಕಲ್ಲ. ಅವ್ರು ನಮ್ಮ ಮಮ್ಮಿ ಇದ್ದರು, ಅವ್ರಿಗೆ ಶುಗರ್ BP ಪೇಷಂಟ್, ಅವ್ರು ತಮ್ಮ ನಿಲ್ಲಿಲ್ಲ. ನಮ್ಮ ತಾಯಿಯವರು ನನ್ನ ಜೋಡಿನೇ ಇದ್ರೆ ಅವಾಗ ಸರ್ಜರಿ ಆದಾಗ ಕರ್ಕೊಂಬಂದಿದ್ವಿ ನಾವು ಅಷ್ಟೇ. ನಿಮ್ಮ ಟ್ರೀಟ್ಮೆಂಟ್ ಟೈಮಲ್ಲಿ ಎಲ್ಲ ನಿಮ್ಮ ತಾಯಿಯವರು ಇರ್ಬೋದು, ಅತ್ತೆಯವರು ಇರ್ಬೋದು, ಮಕ್ಕಳು ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಸಹಕಾರ. ಆದ್ರೂ ಎಲ್ಲೋ ಒಂದ್ ಕಡೆ ಒಂದು ಭಯ, ಯಾಕೆ ಹಿಂಗಾಗ್ಬಿಟ್ರೆ ಹೆಂಗೆ? ಕ್ಯಾನ್ಸರ್ ಅಂದ್ರೆ ಒಂದು ದೊಡ್ಡ ಭಯ ಅಲ್ಲ ಸರ್? ಹೌದು. ಇವಾಗ ಏನಂತೀರಾ ನೀವು? ಆ ಭಯದಿಂದ ಆಚೆ ಬಂದಿದ್ದೀರಾ. ಈಗ ಮುಂದೆ ಯಾರಿಗೋ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯ್ತು ಅಂತ ಇಟ್ಕೊಳ್ಳಿ, ಅಂತವ್ರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾ ಹೇಳಿದ್ದೀನಿ ಸರ್, ನೀವು ಅಂತ ಭಯ ಪಡುವಂಥ ಅವಶ್ಯಕತೆ ಏನೂ ಇಲ್ಲ. ಈಗ ಎಲ್ಲ ಥರದ ಸ್ಟೇಟ್ಮೆಂಟ್ಗಳು ಇವೆ. ಆಮೇಲೆ ನೀವು ಏನು ಮಾಡಿರಿ, ಅದು ನನಗೆ ಆಗೈತಿ ಅಂತೇಳಿ ವ್ಯಥೆ ಪಡುವಂಥ ಅವಶ್ಯಕತೆ ಇಲ್ಲ. ಆರಾಮಾಗಿ ಊಟ ಮಾಡೋದು, ಕೆಲಸದ ಕಡೆ ಗಮನ ಕೊಡೋದು, ನನ್ನ ಮಕ್ಕಳಿದಾವಲ್ಲ, ನನ್ನ ಗಂಡಿದಾನಲ್ಲ, ನಾ ಬದುಕಬೇಕಲ್ಲ ಅನ್ನೋ ಒಂದು ವಿಚಾರ ಮಾಡಿರಿ. ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮನೆ ಬಾಜುಕ ಒಬ್ರಿಗೆ ಆಗಿದೆ ಸರ್. ನಾನು ಅದೇ ಧೈರ್ಯನೇ ಹೇಳಿದ್ದೀನಿ ಸರ್. ಹೇಳಿದ್ದೀನಿ ಸರ್. ನಾ ಹೇಳಿದ್ದೀನಿ ಸರ್, ನೀವು ಏನು ಟೆನ್ಷನ್ ತೊಗೊಳ್ಬೇಡ್ರಿ, ಆರಾಮಾಗೈತಿ. ನೀವೇನೈತಿ ಒಟ್ಟು ಕೆಲಸದ ಕಡೆ ಒತ್ತ ಕೊಡ್ರಿ, ಊಟ ಮಾಡಿರಿ ಸರಿಯಾಗಿ, ಹೆಲ್ತ್ ಕೆಡ್ಸ್ಕೊಬೇಡ್ರಿ, ಟೆನ್ಷನ್ ತೊಗೋಬೇಡ್ರಿ. ಮತ್ತೀಗ ಮತ್ತು ಕಿಮೋ ಕೊಡುವ ಹೊತ್ನಾಗ ಹೇರ್ ಹೋಗ್ತಾವೆ. ಈಗ ಕೀಮೋ ತೊಗೊಂಡ್ರೆ ಈ ಥರ ಆಕೈತಿ, ಈ ಥರ ಇಲ್ಲ, ಆದರೂ ನೀವು ಊಟ ಬಿಡಬೇಡ್ರಿ ಅಂತ ಹೇಳಿದ್ದೀನಿ ಸರ್. ನಿಮಗೆ ಕೀಮೋಥೆರಪಿ ತಗೊಂಡಾಗ ಕೂದಲು ಉದುರೋದು ಅದು ಇದು ಸೈಡ್ ಎಫೆಕ್ಟ್ಸ್ ಆದಾಗ ನೀವು ಹೆಂಗೆ ಅದನ್ನು ನಿಭಾಯಿಸಿದ್ದು ಸರ್? ಹೆಂಗೋ ನಿಭಾಯಿಸಿದ್ದು, ಆದರೆ ಟೆನ್ಷನ್ ಆಗಿತ್ತು ಸರ್. ಕೂದಲು ಹೋಗಿದ್ದಕ್ಕೆ ಭಾಳ ಟೆನ್ಷನ್ ಆಗಿತ್ತು ರೀ. ನಾನು ಕೀಮೋ ತೊಗೊಂಡಾಗ ಒಂದು ಸ್ವಲ್ಪ ಊಟ ಸರಿಯಾಗಿ ಹೋಗ್ತಾ ಇಲ್ಲ, ಆಮೇಲೆ ಕೈಕಾಲ ಶಕ್ತಿ ಬರ್ತಾ ಇಲ್ಲ, ಭಾಳ ಸ್ಟ್ರಾಂಗ್ ಸರ್ ಅದು ಕೀಮೋ. ಅದು ಲಾಸ್ಟ್ ಒಂದು 4-5 ಕೀಮೋ ಏನೋ ಆಗಲಿಲ್ಲ ಸರ್. ಆಮೇಲೆ ಒಂದು 6 ಕೀಮೋ ಹೇಳಿದ್ರು ಸರ್. ಆಮೇಲೆ ಒಂದು 4-5ನೇದೇ ಒಂದು ಸ್ವಲ್ಪ ಸ್ಟ್ರಾಂಗ್ ಇತ್ತು ಸರ್. ಅವಾಗ ಥಂಡಿ ಜ್ವರ ಬರೋದು ಅದು ಹೇಳಿದ್ರು ಸರ್, ನೀವು ಇಲ್ಲೇ ಅಡ್ಮಿಟ್ ಆಗ್ಬೇಕಾಕತಿ, ಇದು ಕೀಮೋ ಭಾಳ ಸ್ಟ್ರಾಂಗ್ ಇರ್ತೈತಿ, ಊರಿಗೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ನಾವು ಇಲ್ಲೇ ಲಾಜ್ನಾಗ ಉಳ್ಕೊಂಡಿ ಸರ್. ಲಾಜ್ನಲ್ಲಿದ್ದೆವು ಒಂದಿಷ್ಟು ವರ್ಷ. ಯಾವುದು ತಳಗಿದೆ ಅವ್ರ ಮನ್ಯಾಗ ಒಂದು ಸ್ವಲ್ಪ ದಿನ ಇದ್ವಿ, ಹೆಂಗೋ ಮಾಡಿ 1-1.5 ತಿಂಗಳದೇ ಸರ್ ಇಲ್ಲಿ ಹಾಸ್ಪಿಟ್ಲಲ್ಲಿ. ಆಮೇಲೆ ರೇಡಿಯೇಷನ್ ಟೈಮ್ದಾಗ ಲಾಜಲ್ಲಿದ್ದೆ. ನಾನು ಊರಿಗೆ ಹೋಗೋ ಪ್ರಸಂಗ ಬಂದಾಗ ಡೊಮೆಟೋಲ್ಲಿ ಬಿಟ್ಟು ಹೋಗಿದ್ದೆ. ಅಂದರೆ ಡೊಮೆಟೋ ಕಂಟಿನ್ಯೂ ಇರೋದ್ರಿಂದ ಪದೇ ಅದನ್ನೇ ನೋಡಿ ಇದು ಆಗಬಾರ್ದು ಮನುಷ್ಯ. ಮಂದಿಗೆ ತ್ರಾಸ ಕೊಡಬಾರ್ದು ಅಂತೇಳಿ ಲಾಜ್ನಾಗಿದೆ ಸರ್ 1.5 ತಿಂಗಳ.
ರೇಡಿಯೇಷನ್ ತೊಗೊಳಮಂದ್ರೆ ಕಂಟಿನ್ಯೂ ಅಲ್ಲೇ ಏನು ಟೈಮಲ್ಲೂ ನಿಮ್ಗೆ ಹಂಗೆ ಇತ್ತಾ? ತೊಂದರೆ ಏನಿಲ್ಲ ಸರ್ ರೇಡಿಯೇಷನ್ ರೀ 5 ನಿಮಿಷದಷ್ಟೇ ಕೆಲಸದ್ದು ಮಷಿನ್ ಬಿಟ್ಟು ತೆಗೆದು ಬಿಡ್ತಾರೆ. ಆದರೆ ಇಂಥಲ್ಲೆಲ್ಲ ಸ್ವಲ್ಪ ಅಷ್ಟೇ ಗಾಯ ಆಗ್ತದೆ, ಅದು ಮತ್ತೇನಂತೆ ರಿಕವರ್ ಆಗಿಬಿಡ್ತದೆ. ಓಕೆ. ಈಗ ನೀವು ಕೀಮೋ ಮಾಡಿದಾಗ ತಲೆ ಕೂದಲೆಲ್ಲ ಹೋಗಿತ್ತು ಸರ್. ಅವಾಗ ಒಂಥರ ನೋವಲ್ಲಿದ್ರಿ, ಮತ್ತೆ ನೀವು ರಿಕವರ್ ಆದ್ಮೇಲೆ ಎಲ್ಲ ಬಂದಾಗ ಏನು ಅನ್ನಿಸ್ತು ನಿಮಗೆ? ತುಂಬ ಖುಷಿ ಅನಿಸ್ತಾರೆ. ನಮ್ಮ ಅತ್ತ ಮೊದ್ಲಾಗ ಹೆಂಗಿದ್ನೆಲ್ಲ ಹಂಗೆ ಆದ್ನೆಲ್ಲ ಅನ್ನೋದೊಂದು ಖುಷಿ ಆಗಿಬಿಡ್ತು ಸರ್. ಭಯಂಕರವಾಗೂ ಕೂದಲು ಭಾಳ ಉದ್ದ ಇದ್ದದ್ದು, ಭಾಳ ಉದ್ದ ಅಲ್ಲ, ಅದೊಂದು ಭಾಳ ಟೆನ್ಷನ್ ಆಗಿ ಸರ್. ಎಲ್ಲರೂ ಹೋಗ್ಬೇಕಂದ್ರೆ ಮತ್ತು ನೋಡಪ್ಪ ಎಲ್ಲರೂ ಹಿಂಗೆ ಹೋದ್ಕೊಳ್ಳೇನ ಯಾಕ್ರಿ ಹಿಂಗೆ ಯಾಕಾಗಿರಿ ಅಂತಂದು ಕೇಳೋರು, ಹೇಳಬೇಕಲ್ಲ ಸರ್. ಹೌದು ಹೌದು. ಅದೊಂದು ಭಾಳ ಪ್ರಾಬ್ಲಮ್ ಆಗಿದೆ ಸರ್. ಎಲ್ಲರೂ ಹೋಗ್ಬೇಕಾದ್ರೆ ಮಾಡ್ಬೇಕಾದ್ರೆ. ಒಂದು ವೀಕ್ ತಂದು ಕೊಟ್ಟೆ. ನಮ್ಮ ಮನೆಯವರು ಮತ್ತೆ ಎಲ್ಲರೂ ಫಂಕ್ಷನ್ಗೆ ಹೋದ್ರೆ ಟೆನ್ಷನ್ ತೊಗೋತಾಳೆ ಅಂತೇಳಿ ಒಂದು ವೀಗ್ ತಂದು ಕೊಟ್ರು. ಅದೇ ಥರ ಕೂದಲಿರೋ ಟೈಪ್ ಭಾಳ ಹೆಲ್ಪ್ ಆಗಿದ್ದಾರೆ ಸರ್. ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗಿದೆ. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರಲ್ಲಿದ್ದ ನಾವು ಉಳ್ಕೊಂಡಿದ್ದೀನಿ ಸರ್. ನಿಜವಾಗ್ಲೂ ಹೇಳ್ಬೇಕು, ನಿಮ್ಮ ಮುಂದೆ ಅವ್ರು ಅದಾರಂತ ಹೇಳ್ಕೊಂಡ್ರು ಅಷ್ಟೇ, ನಾ ಇಲ್ಲಾಗ ಅಷ್ಟೇ ಹೇಳ್ಕೊತೀನಿ ನಾನು. ಮಕ್ಕಳು ಹೆಂಗೆ ನಿಮ್ಮನ್ನ ಬಿಟ್ಟು ಇರ್ತಿದ್ರ ಪಾಪ? ಮಕ್ಕಳು ಒಂದು ಹುಡುಗನ ಹಾಸ್ಟೆಲಲ್ಲಿ ಇಟ್ಟಿದ್ದೀನಿ ಸರ್. ಒಂದು ಹುಡುಗಿ ಕರ್ಕೊಂಡು ಅಡ್ಡಾಡಿನಿ ಅಂತ ಹೇಳಿದ್ನಲ್ರಿ ಹಾಸ್ಪಿಟ್ಲಿಗೆ. ಅವಾಗ ಸಣ್ಣ ಇದ್ದು ಸರ್. ಬಟ್ ಇನ್ನೊಂದು ಏನಪ್ಪ ಅಂದ್ರೆ ಮಾನಸಿಕ ಹಳ್ಳಿ ಒಳಗೆ ಜಾಸ್ತಿ ಆಗುತ್ತೆ. ನಾವು ಹಳ್ಳಿ ಒಳಗೆ ಬೇಡ, ಮನೆ ಎಲ್ಲ ಹಳ್ಳಿ ಒಳಗಲ್ಲ. ನಮ್ಗೆ ನಾವು ಪಾಟ್ಲ ನಮ್ಗೆ ರೆಡ್ಡಿ ಬರ್ತದೆ, ಗೌಡ್ರಿಗೆ ಹಿಂಗೈತಿ, ಗೌಡ್ಸನಿಗೆ ಹಿಂಗಾಗೈತಿ ಅಂತೇಳಿ ಅದು 100% ಮಾನಸಿಕ ಕಡಿಮೆ ಮಾಡ್ಬೇಕಂತ ನಾನು ಸಿಟಿ ಬಂದು ಸೇರಿರೋದು.